ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಆ್ಯಂಡ್ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗಾಗಿ ಮಾತ್ರ ಆಗಿರುತ್ತೆ. ಓಕೆ, ಸೊ ಪ್ರೀತಿಯಲ್ಲಿ ಇರೋರಿಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋ ಸಹ ನೀವು ನೋಡಬಹುದು. ಹೋಗಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ನಿಮ್ಮ ಒಂದು ರೀಡಿಂಗ್ನ ನೀವು ನೋಡಿ ಅಂತ ಹೇಳ್ತಾ ಬನ್ನಿ. ಇದು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗಾಗಿ ಆಗಿರುತ್ತೆ. ಆ್ಯಂಡ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ. ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಟೈಮ್ಲೆಸ್ ಇರೋದ್ರಿಂದ ಯಾವಾಗ ನೀವು ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಬನ್ನಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರುವಂಥ ಪರ್ಸನ್ ಅಗೇನ್ ನಿಮ್ಮನ್ನು ಅವರು ಸೇರ್ತಾರಾ ಅಥವಾ ಅವರು ನಿಮ್ಮ ಲೈಫಲ್ಲಿ ಮತ್ತೆ ಕಮ್ ಬ್ಯಾಕ್ ಆಗ್ತಾರಾ ಅಂತ ನೋಡೋಣ. ಓಕೆ, ಸೊ ಅದಕ್ಕಾಗಿ ನಾನು 2 ಕಾರ್ಡ್ ತೆಗಿತೀನಿ. ನಿಮ್ಮ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗ್ತಾರಾ? ಫೈನ್. ಆ ಒಂದು ಪರ್ಸನ್ ಈ ಪ್ರೀತಿಯಲ್ಲಿ ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಇದು ಫ್ರೆಂಡ್ಶಿಪ್ ಆಗಿರಬಹುದು ಅಥವಾ ನಿಮ್ಮ ಪೇರೆಂಟ್ಸ್ ಆಗಿರಬಹುದು, ನಿಮ್ಮ ಕೊಲೀಗ್ಸ್ ಆಗಿರಬಹುದು ಅಥವಾ ನೀವು ಪ್ರೀತಿ ಮಾಡುವಂಥ ಪರ್ಸನ್ ಆಗಿರಬಹುದು, ಎಲ್ರಿಗೂ ಅನ್ವಯಿಸುತ್ತೆ. ಆ್ಯಂಡ್ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿರೋರಿಗೆ. ಓಕೆ, ಸೊ ಆ ಒಂದು ಪರ್ಸನ್ ನಿಮ್ಮ ಪ್ರೀತಿಯಲ್ಲಿ ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್, ನಿಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆ, ಸೊ ಒಟ್ಟಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಿದ್ದಾರೆ? ನನ್ನ ವ್ಯೂವರ್ಸ್ ಪರ್ಸನ್ ಅಥವಾ ನನ್ನ ವ್ಯೂವರ್ಸ್ ಫ್ರೆಂಡ್ಸ್ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ? ಆ ಒಂದು ಪರ್ಸನ್ಗೆ ನಿಮ್ಮನ್ನು ಕಳ್ಕೊಂಡಿರೋದಕ್ಕೆ ಗಿಲ್ಟ್ ಫೀಲ್ ಇದೆಯಾ? ಆ ಒಂದು ಪರ್ಸನ್ ನಿಮ್ಮನ್ನು ಕಳ್ಕೊಂಡಿರೋದಕ್ಕೆ ಅಥವಾ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರೋದಕ್ಕೆ ಆ ಒಂದು ಪರ್ಸನ್ಗೆ ಗಿಲ್ಟ್ ಫೀಲ್ ಇದೆಯಾ? ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾರಾ? ಎಸ್. ಓಕೆ, 2 ಕಾರ್ಡ್ ಅಲ್ಲೇ ಬಂದಿದೆ. ಫೈನ್. ಬಾಟಮ್ ಆಫ್ ದಿ ಡೆಕ್ 10 ಆಫ್ ಕಪ್ಸ್. ಫೈನ್. ಫಸ್ಟಿಗೆ ಆ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರಾ? ಓಕೆ, ಫಸ್ಟ್ ನಾನು ತೆಗೆದಾಗ ಈ ಕಾರ್ಡ್ ಬಂದಿತ್ತು ಜಡ್ಜ್ಮೆಂಟ್. ಎಸ್ ಅಂತ ಹೇಳ್ತೀನಿ, ಆ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರೆ. ಆ್ಯಂಡ್ ಅಗೇನ್ ದ ಡೆವಿಲ್ ಕಾರ್ಡ್ ಬರ್ತಿದೆ. ಕೆಲವರಿಗೆ ಇಲ್ಲಿ ನೋ ಅಂತಲೇ ಹೇಳ್ತೀನಿ. ಓಕೆ, ಬಿಕಾಸ್ ಈ ಒಂದು ರಿಲೇಷನ್ಶಿಪ್ ಹೇಗೆ ಎಂಡ್ ಆಗಿದೆ ಅಂತ ಹೇಳಿದ್ರೆ ಒಂದು ಫೈಟಿಂದ ಇರಬಹುದು ಅಥವಾ ಆ ಒಂದು ಪರ್ಸನ್ ನಿಮಗೆ ತುಂಬ ಇರಿಟೇಷನ್ ಮಾಡ್ತಿದ್ರು ಅಥವಾ ತುಂಬ ಆ ಒಂದು ಪರ್ಸನ್ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ರು. ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರು. ನಿಮ್ಮನ್ನು ಒಂದು ರೀತಿಯಾಗಿ ತುಂಬ ವರ್ಸ್ಟ್ ಆಗಿ ನಿಮ್ಮನ್ನು ನಡೆಸ್ಕೊತಿದ್ರು. ಈ ರೀತಿಯಾದಂಥ ಪರ್ಸನ್ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ, ಸೊ ಆ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಿಲ್ಲ. ಆ್ಯಂಡ್ ಇನ್ನೂ ಕೆಲವರು ಯಾರೆಲ್ಲ ಸ್ಪಿರಿಚುಲಿ ವಿ ಆರ್ ಕನೆಕ್ಟೆಡ್ ಅಂತ ಇದ್ದೀರಾ ಆ್ಯಂಡ್ ಅವರು ನಿಮಗೆ ನಿಮ್ಮ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ನಿಮಗೆ ಫೀಲ್ ಆಗ್ತಿದೆ. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದರೂ ನೀವು ಅವರ ಮೆಸೇಜಿಗಾಗಿ ಹೇಗೆ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಅವರ ಕಾಲ್ ಅಥವಾ ಅವರ ಒಂದು ಪ್ರೆಸೆನ್ಸ್ಗಾಗಿ ನೀವು ಹೇಗೆ ವೆಯ್ಟ್ ಮಾಡ್ತಿದ್ದೀರಾ, ಅದೇ ರೀತಿಯಾಗಿ ಆ ಒಂದು ಪರ್ಸನ್ ಸಹ ನಿಮ್ಮ ಒಂದು ಪ್ರೆಸೆನ್ಸ್ಗಾಗಿ, ನಿಮ್ಮ ಒಂದು ಕಾಲ್ ಅಥವಾ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಡೆಫಿನೆಟ್ಲಿ ದೇ ವಿಲ್ ಕಮ್ ಬ್ಯಾಕ್ ಅಗೇನ್ ಅಂತ ಹೇಳ್ತೀನಿ. ಆ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರೆ. ಆ್ಯಂಡ್ ಆಲ್ಸೋ ಇನ್ನೂ ಕೆಲವರಿಗೆ ಯಾರೆಲ್ಲ ಬ್ಲಾಕಿಂಗ್ ಎನರ್ಜಿ ಫೇಸ್ ಮಾಡ್ತಾ ಇದ್ದೀರಾ, ಓಕೆ, ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಿದೆ, ಆ ಒಂದು ಪರ್ಸನ್ ಈಗ ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನ, ಅವರು ಅನ್ಬ್ಲಾಕ್ ಮಾಡ್ತಾರೆ, ಅವ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತ ನೀವೇನಾದರೂ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ, ಸೊ ದೇ ವಿಲ್ ನೆವರ್ ಕಮ್ ಬ್ಯಾಕ್ ಅಗೇನ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮನ್ನು ಟ್ರೀಟ್ ಮಾಡಿರೋ ರೀತಿ ನೋಡಿದ್ರೆ ಡೆಫಿನೆಟ್ಲಿ ನೀವು ಈ ಒಂದು ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಸ್ಟಾಪ್ ಇಟ್ ಅಂತ ಹೇಳ್ತೀನಿ. ಬಿಕಾಸ್ ಆ ಒಂದು ಪರ್ಸನ್ ಅಗೇನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆದ್ರೂ
ಅದೇ ರೀತಿಯಾಗಿ ನಿಮ್ಮ ಜೊತೆ ಮತ್ತೆ ಬಿಹೇವ್ ಮಾಡ್ತಾರೆ, ಅದೇ ರೀತಿಯಾಗಿ ನಿಮ್ಮ ಜೊತೆ ನಡ್ಕೊತಾರೆ. ಸೊ ಹಾಗಾಗಿ ಆ ಒಂದು ಪರ್ಸನ್ನ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅದೇ ಪರ್ಸನ್ ನನ್ನ ಲೈಫಲ್ಲಿ ಬೇಕು, ಅವರೆಷ್ಟೇ ಟಾರ್ಚರ್ ಮಾಡಿದರು ಅಥವಾ ಅವರೆಷ್ಟೇ ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಅವರೆಷ್ಟೇ ನನಗೆ ಹೀಯಾಳಿಸ್ತಿದ್ದಾರೆ ಅಂತ ಹೇಳಿದ್ರು, ಆ ಒಂದು ಪರ್ಸನ್ನೇ ಬೇಕು ಅಂತ ನೀವಿಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಜಸ್ಟ್ ಸ್ಟಾಪ್ ಇಟ್ ಅಂತ ಹೇಳ್ತೀನಿ. ಓಕೆ, ಸೊ ಆ್ಯಂಡ್ ಆ ಒಂದು ಪರ್ಸನ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಹೇಗೆ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಏನು ನಿಮ್ಮ ಹೆಲ್ತ್ ಇಶ್ಯೂಸ್ ಇತ್ತು ಅಥವಾ ನಿಮ್ಮ ಪೇರೆಂಟ್ಸ್ ಹೆಲ್ತ್ ಇಶ್ಯೂಸ್ ಏನಿತ್ತು ಅದರಿಂದ ನೀವು ಇಲ್ಲಿ ಬೇರೆ ದೇಶದಲ್ಲಿರೋ ಅಂಥದ್ದಿರಬಹುದು, ನೀವು ಔಟ್ಸೈಡ್ ಇರೋ ಅಂಥದ್ದಿರಬಹುದು, ನಿಮ್ಮ ಪೇರೆಂಟ್ಸ್ನ ನೀವು ಮೀಟ್ ಮಾಡೋದಕ್ಕೆ ಆಗದೇ ಇರಬಹುದು. ಬಟ್ ಡೆಫಿನೆಟ್ಲಿ ಅವರು ಸಹ ನಿಮ್ಮ ಒಂದು ಪ್ರೆಸೆನ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಅವರಿಗೇನಾದರೂ ನೀವು ಕಾಲ್ ಮಾಡಿಲ್ಲ ಅಥವಾ ಮಾತಾಡಿಲ್ಲ ಅಂತ ಹೇಳಿದ್ರೆ ಸೊ ಕಾಲ್ ಮಾಡಿ ಅವ್ರ ಜೊತೆ ನೀವು ಮಾತಾಡಿ ಅಂತ ಹೇಳ್ತೀನಿ. ಬಿಕಾಸ್ ಅವರಿಗೆ ನಿಮ್ಮ ಒಂದು ಮಾತೇನಿದೆ, ನಿಮ್ಮ ಜೊತೆ ಮಾತಾಡಿದ್ರೆ ದೇ ವಿಲ್ ಹೀಲ್ ಅಂತ ಅನಿಸುತ್ತೆ. ಅವರು ಹೀಲ್ ಆಗ್ತಾರೆ, ಅವ್ರನ್ನ ಅವರು ಒಂದು ರೀತಿಯಾಗಿ ಕಂಫರ್ಟ್ ಝೋನ್ಗೆ ತೊಗೊಂಡೋಗ್ತಾರೆ. ಹಾಗಾಗಿ ಆ ರೀತಿ ಏನಾದರೂ ನೀವು ನಿಮ್ಮ ಪೇರೆಂಟ್ಸ್ನಾಗಲಿ ಅಥವಾ ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಯಾರನ್ನಾದರೂ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಸ್ಟಾಪ್ ಇಟ್ ಅಂತ ಹೇಳ್ತೀನಿ. ಆ್ಯಂಡ್ ಟಾಕ್ ವಿತ್ ದೆಮ್ ಅಂತ ಹೇಳ್ತೀನಿ, ಅವ್ರ ಜೊತೆ ನೀವು ಮಾತಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ಪರ್ಸನ್ ಹೇಗೆ ಥಿಂಕ್ ಮಾಡ್ತಿದ್ದಾರೆ, ವಾವ್ ಇಟ್ ವಾಸ್ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ದ ಫುಲ್ ಕಾರ್ಡ್ ಆ್ಯಂಡ್ ಪೇಜ್ ಆಫ್ ಕಪ್ಸ್ ಬರ್ತಿದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಒಂದು ಪರ್ಸನ್ ಹೇಗೆ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಸೊ ಫೈನಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ, ನಿಮ್ಮ ಜೊತೆ ಒಂದು ಬ್ಯೂಟಿಫುಲ್ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳಿ ಆ ಒಂದು ಪರ್ಸನ್ ಅವ್ರ ಕೈಲೇ ಆದಂಥ ಎಲ್ಲ ರೀತಿಯಾದಂಥ ಪ್ರಯತ್ನನ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಗುಡ್ ವೆಲ್ವಿಷರ್ ಅಂತಲೇ ಹೇಳ್ತೀನಿ. ಈ ಒಂದು ಪರ್ಸನ್ ಯಾರಿದ್ದಾರೆ ಅಥವಾ ಈ ಒಂದು ಫ್ರೆಂಡ್ ಯಾರಿದ್ದಾರೆ ನಿಮ್ಮನ್ನ ತುಂಬ ಪ್ರೊಟೆಕ್ಟಾಗಿ ಫೀಲ್ ಮಾಡಿಸ್ತಾರೆ. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ನಿಮಗೆ ತುಂಬ ಏನಂತ ಹೇಳ್ತಾರೆ, ಒಂದು ಕಂಫರ್ಟ್ ಝೋನ್ ನೀವು ಅವರಿಗೆ ಕೊಡ್ತೀರಾ ಅಂತ ಹೇಳಬಹುದು. ಹಾಗಾಗಿ ಆ ಒಂದು ಪರ್ಸನ್ ನಿಮಗೆ ಇಲ್ಲಿ ಅಟ್ರ್ಯಾಕ್ಟ್ ಆಗಿದ್ದಾರೆ. ಆ್ಯಂಡ್ ಆ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಿದೆ ಒಂದು ಸಿಲ್ಲಿ ಮ್ಯಾಟರ್ ಆಗಿರಬಹುದು, ಅಥವಾ ಹೋಗಿದ್ದಾರಾ ಓಕೆ ಇನ್ನೊಂದು 2 ಡೇಸಲ್ಲಿ ಅಥವಾ 3 ಡೇಸಲ್ಲಿ ಆ ಒಂದು ಪರ್ಸನ್ ಬರ್ತಾರೆ ಅಂಥ ದೊಡ್ಡ ಸೀರಿಯಸ್ ಏನಲ್ಲ ಅಂತ ಯಾರು ಥಿಂಕ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ ಆ ಒಂದು ಪರ್ಸನ್ ಸಹ ಇಲ್ಲಿ ಹಾಗೆ ಥಿಂಕ್ ಮಾಡ್ತಿದ್ದಾರೆ. ದೇ ಕಾಂಟ್ ಲೀವ್ ವಿತೌಟ್ ಯು. ಓಕೆ, ಸೊ ಅವರಿಗೆ ನಿಮ್ಮನ್ನು ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ದೇ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವರಿಗೆ ಪೇಜ್ ಆಫ್ ಕಪ್ಸ್ ಬರ್ತಿದೆ. ಪೇಜ್ ಆಫ್ ಕಪ್ಸ್ ಇಟ್ಸ್ ಲೈಕ್ ಆ ಒಂದು ಪರ್ಸನ್ ಮೇ ಬಿ ನಿಮ್ಮ ಕ್ರಶ್ ಇರಬಹುದು ಅಥವಾ ಆ ಒಂದು ಪರ್ಸನ್ ನಿಮ್ಮ ಫ್ರೆಂಡ್ಸ್ ಆಗಿದ್ರು ಇಷ್ಟು ದಿನ. ಬಟ್ ಈಗ ಈ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗೋದಕ್ಕೆ ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮಾತು ಬಿಡೋದಕ್ಕೆ ರೀಸನ್ ಅವರು ನಿಮಗೆ ಪ್ರಪೋಸ್ ಮಾಡಿರೋದಿರಬಹುದು, ಅಥವಾ ಅವ್ರ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ಆ ಒಂದು ಪರ್ಸನ್ ನಿಮ್ಮನ್ನು ಅವಾಯ್ಡ್ ಮಾಡ್ತಿರೋದಿರಬಹುದು. ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ನಿಮ್ಮ ಕ್ರಶ್ ಆಗಿದ್ದಾರೆ ಅಥವಾ ಅವ್ರಿಗೆ ನನ್ನ ಮೇಲೆ ಅದೇ ಫೀಲಿಂಗ್ಸ್ ಇದೆಯಾ ಅಂತ ನೀವೇನಾದರೂ ಇಲ್ಲಿ ಥಿಂಕ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಎಸ್, ಆ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಆ್ಯಂಡ್ ಆಲ್ಸೋ ದೇ ಆರ್ ಥಿಂಕಿಂಗ್ ಅಬೌಟ್ ಯು ಅಂತ ಹೇಳ್ತೀನಿ. ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಒಂದು ಪ್ರಪೋಸಲ್ ಅಥವಾ ನಿಮಗೆ ಒಂದು ಗುಡ್ ನ್ಯೂಸ್ನ ಕೊಡಬೇಕು ಅಂತ ಅವರು ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ರೈಟ್ ನಾವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದಾರೆ. ಬಟ್ ಸ್ಟಿಲ್ ಆ ಒಂದು ಪರ್ಸನ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕೆಲವರಿಗೆ ಇಲ್ಲಿ ಆ ಒಂದು ಪರ್ಸನ್ ಒಂದು ಗುಡ್ ನ್ಯೂಸ್ ಕೊಡೋದಕ್ಕಾಗಿ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೂ ಕೆಲವರಿಗೆ ಅವರ ಪ್ರಪೋಸಲ್ನ ನಿಮ್ಮ ಹತ್ರ ಹೇಳಬೇಕು ಅಥವಾ ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಅಟ್ ಎ ಟೈಮ್ ಆ ಒಂದು ಪರ್ಸನ್ ಈ ರಿಲೇಷನ್ಶಿಪ್ನ ಇವರು ಅಕ್ಸೆಪ್ಟ್ ಮಾಡ್ತಾರಾ, ನನ್ನನ್ನು ಇವರು ಅಕ್ಸೆಪ್ಟ್ ಮಾಡ್ತಾರಾ, ಈ ರೀತಿಯಾಗಿಯೂ ಸಹ ಆ ಒಂದು ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಸೊ ಆ ಒಂದು ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರಿದ್ದಾರೆ ರಿಗ್ರೆಟ್ ಫೀಲ್ ಇದೆಯಾ? ಓಕೆ, ಡೆಫಿನೆಟ್ಲಿ ಎಸ್, ರಿಗ್ರೆಟ್ ಫೀಲ್ ಖಂಡಿತವಾಗಿಯೂ ಇದೆ ಅಂತ ಹೇಳಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ಅವ್ರಿಗೆ ರಿಗ್ರೆಟ್ ಫೀಲ್ ಇದ್ದರೂ ಅವ್ರಿಗೆ ನಿಮ್ಮ ಹತ್ರ ಬರಬೇಕು ಅನಿಸಿದ್ರು ಅವರ ಹೀಗೋ ಏನಿದೆ ಅಥವಾ ಅವರ ಒಂದು ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅಥವಾ ಅವರ ಒಂದು ಥಾಟ್ ಏನಿದೆ ನಿಮ್ಮ ಕಡೆ ಅವ್ರಿಗೆ ಬರಲಿಕ್ಕೆ ಬಿಡ್ತಿಲ್ಲ ಅಂತ ಹೇಳಬಹುದು. ಬಿಕಾಸ್ ಇಷ್ಟು ದಿನ ಅವ್ರು ಏನು ಹೇಳ್ತಿದ್ರು ಅದೇ ಆಗ್ತಿತ್ತು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ಓಕೆ, ಈಗ ಈ ಒಂದು ಪರ್ಸನ್ಗೆ ನೀವೇನೋ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಒಂದು ಪರ್ಸನ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳಬಹುದು. ಹಾಗಾಗಿ ಈ ಒಂದು ಪರ್ಸನ್ ಮತ್ತೆ ಕಮ್ ಬ್ಯಾಕ್ ಆಗ್ತಾರಾ ಅಂದರೆ ಮೇ ಬಿ ಕಮ್ ಬ್ಯಾಕ್ ಆಗಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ ಆ ಒಂದು ಪರ್ಸನ್ ಸ್ಟಕ್ ಆಗಿಬಿಟ್ಟಿದ್ದಾರೆ. ಓಕೆ, ಏನೂ ಆ್ಯಕ್ಷನ್ ತೊಗೋತಿಲ್ಲ. ಆ್ಯಕ್ಷನ್ ತೊಗೋಬೇಕು ಅಂದರೂ ಆ ಒಂದು ಪರ್ಸನ್ ಅದ್ರ ಕಡೆ
ಥಿಂಕ್ ಮಾಡ್ತಾ ಇಲ್ಲ. ಓಕೆ, ಬಟ್ ಡೆಫಿನೆಟ್ಲಿ ಎಸ್ ರಿಗ್ರೆಟ್ ಫೀಲ್ ಇದೆ ಅಂತ ಹೇಳಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ಏನು ಆಲ್ರೆಡಿ ಒಂದು ಪರ್ಸನ್ ಬ್ರೇಕಪ್ ಆಗಿದೆ ಆ್ಯಂಡ್ ಆಲ್ಸೋ ಒಂದು ಬ್ಲಾಕಿಂಗ್ ಲಿಸ್ಟ್ಗೆ ಸೇರಿದ್ದೀರಾ, ಈ ರೀತಿಯಾದಂಥ ಎನರ್ಜೀಸ್ ಏನಿದೆ, ಈ ಒಂದು ಪ್ರೀತಿಯಲ್ಲಿ ಎಲ್ಲವೂ ಚೆನ್ನಾಗಿದೆ. ಓಕೆ, ಸೊ ಅವ್ರು ಹೇಳಿದಾಗೆ ನೀವು ಕೇಳ್ತಿದ್ರಿ, ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಿದ್ರಿ ಆ್ಯಂಡ್ ಆಲ್ಸೋ ಅವ್ರ ಮಾತಿಗೆ ನೀವು ಎದುರು ಮಾತಾಡ್ತಿರ್ಲಿಲ್ಲ. ಆದರೂ ಆ ಒಂದು ಪರ್ಸನ್ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಹೋಗ್ತಿದ್ದಾರೆ ಅಂದರೆ ಬಿಕಾಸ್ ಆಫ್ ಅವರಿಗೆ ಅವರ ಒಂದು ಕರಿಯರ್ ಇರಬಹುದು, ಅವರಿಗೆ ಅವರೇ ಒಂದು ಬೌಂಡರೀಸ್ ಅಂತ ಹಾಕೋಬಿಟ್ಟಿದ್ದಾರೆ. ಇಷ್ಟೇ ಇರಬೇಕು, ನನ್ನ ಲೈಫ್ ಇಷ್ಟೇ, ಅಥವಾ ನಾನು ಇಷ್ಟರಲ್ಲೇ ಇರಬೇಕು, ನನಗೆ ಇದರಿಂದ ಹೊರಗೆ ಹೋದರೆ ಮೇ ಬಿ ಐ ಆಮ್ ನಾಟ್ ಹ್ಯಾಪಿ, ಈ ರೀತಿಯಾಗಿ ಆ ಒಂದು ಪರ್ಸನ್ ಥಿಂಕ್ ಮಾಡ್ತಿರುವಂಥದ್ದು. ಆ್ಯಂಡ್ ಆಲ್ಸೋ ಈ ಒಂದು ರಿಲೇಷನ್ಶಿಪ್ ಎಲ್ಲವೂ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಈ ಒಂದು ಪರ್ಸನ್ ಯಾರಿದ್ದಾರೆ ತುಂಬ ಮೂಡಿ ಪರ್ಸನ್ ಅನಿಸುತ್ತೆ. ಓಕೆ, ಕೆಲವೊಂದು ಸಾರಿ ಈ ಒಂದು ಪರ್ಸನ್ ತುಂಬ ಹ್ಯಾಪಿಯಾಗಿರ್ತಾರೆ, ತುಂಬ ಖುಷಿಯಾಗಿರ್ತಾರೆ. ಆ್ಯಂಡ್ ಆಲ್ಸೋ ಅಟ್ ಅ ಟೈಮ್ ಆ ಒಂದು ಪರ್ಸನ್ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದವರು ಸಹ ಇಮಿಡಿಯೇಟಾಗಿ ನೆಗೆಟಿವ್ ಕಡೆ ಟರ್ನ್ ಆಗಿಬಿಡ್ತಾರೆ. ಆ ಟೈಮಲ್ಲಿ ಆ ಒಂದು ಪರ್ಸನ್ ಈ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡಬೇಕು ಅಂತ ಥಿಂಕ್ ಮಾಡೋದಿರಬಹುದು. ಆಲ್ರೆಡಿ ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಿ ಕೆಲವ್ರಿಗೆ 8 ಮಂತ್ ಆಗಿರಬಹುದು ಆ್ಯಂಡ್ ಇನ್ನು ಕೆಲವ್ರಿಗೆ 6 ಮಂತ್ ಆಗಿರಬಹುದು ಅಥವಾ 1 year, ಈ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ ಇರುವಂಥ ಪರ್ಸನ್ನ ನೀವು ಇಲ್ಲಿ ಅವ್ರ ಬಗ್ಗೆ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ, ಅವರು ಕಮ್ ಬ್ಯಾಕ್ ಆಗ್ತಾರಾ ಅಂತ ಕೇಳ್ತಿದ್ರೆ ಆನ್ಸರ್ ವಿಲ್ ಬಿ ನೋ ಅಂತ ಹೇಳ್ತೀನಿ. ಆ ಒಂದು ಪರ್ಸನ್ಗೆ ಈ ಒಂದು ಪ್ರೀತಿಯನ್ನು ಅಥವಾ ಈ ಒಂದು ರಿಲೇಷನ್ಶಿಪ್ ಏನಿದೆ, ಇದು ಫ್ರೆಂಡ್ಶಿಪ್ ಆಗಿರಬಹುದು ಅಥವಾ ಇಟ್ ಕುಡ್ ಬಿ ಎನಿಥಿಂಗ್. ಓಕೆ, ಫ್ರೆಂಡ್ಶಿಪ್, ಫ್ಯಾಮಿಲಿ ಮೆಂಬರ್, ಸಿಸ್ಟರ್, ಬ್ರದರ್, ವಾಟ್ ಎವರ್ ಇಟ್ ಈಸ್, ಆ ಒಂದು ಪರ್ಸನ್ಗೆ ಇಲ್ಲಿ ನಿಮ್ಮ ಬಗ್ಗೆ ರಿಗ್ರೆಟ್ ಇದೆಯಾ ಅಂದರೆ ಡೆಫಿನೆಟ್ಲಿ ಎಸ್. ಈ ಒಂದು ರಿಲೇಷನ್ಶಿಪ್ ಕಳ್ಕೊಂಡಿದ್ದಕ್ಕೆ ಆ ಒಂದು ಪರ್ಸನ್ಗೆ ರಿಗ್ರೆಟ್ ಇದೆ ಅಂತಲೇ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದರೆ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪೇಯ್ಡ್ ರೀಡಿಂಗ್ನ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.